ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಫಸ್ಟ್ ನಾ ಎಲ್ಲರಿಗೂ ಹೇಳ್ತೇನೆ ರೀ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಎಲ್ಲರೂ ನಿಮ್ಮ ಮನೆಯೊಳಗೆ ನಿಮ್ಮ ಮನೆ ಗಣಪನ ಮನೆಗೆ ಕರ್ಕೊಂಬಂದು ಹಬ್ಬ ಸೆಲೆಬ್ರೇಟ್ ಮಾಡಾತೀರಿ. ಹಂಗೆ ನಮ್ಮ ಮನೆಯೊಳಗೂ ನಾವು ಗಣೇಶನ ಕರ್ಕೊಂಬಂದು ಹಬ್ಬ ಸೆಲೆಬ್ರೇಟ್ ಮಾಡತ್ತೀವಿ ರೀ. ಇವತ್ತು ಈ ವಿಡಿಯೋ ಹಾಕೋದ್ರಾಗ ಗಣೇಶನ ಹಬ್ಬ ಇರ್ತೈತೆ ರೀ. ಅದಕ್ಕೆ ಎಲ್ಲರಿಗೂ ವಿಶಸ್ ಹೇಳಿದೆ ನೋಡಿರಿ. ಇದೊಂದು ವಿಡಿಯೋ ಏನೈತಲ್ರಿ, ಈಗ ನಾ ಮಾಡಿದ್ದು ಬ್ಲೌಸ್ದು ಕಟಿಂಗ್ ಮಾಡಿದ ವಿಡಿಯೋ ತೋರ್ಸಾತೀನಲ್ರಿ. ಇದನ್ನ ಕಟ್ ಮಾಡಿ ಬ್ಲೌಸಸ್ಗಳನ್ನ ಇಟ್ಬಿಟ್ಟಿನಿ. ಆ ಗಣೇಶ ಹಬ್ಬದ ಹಿಂದಿನ ದಿನ ನೋಡ್ರಿ ಎಷ್ಟು ಸ್ಟ್ರೆಸ್ ಆಗಿತ್ತಂದ್ರೆ ನನಗೆ ಅಷ್ಟು ಸ್ಟ್ರೆಸ್ ಆಗಿತ್ತು. ಯಾಕಂದ್ರೆ ಲಾಸ್ಟ್ ಮೂಮೆಂಟಿಗೆ ಅಕ್ಕ ಗಣಪನ ಹಬ್ಬಕ್ಕೆ ಇದು ಒಂದು ಬ್ಲೌಸ್ ಹೊಲ್ದು ಕೊಡ್ರಿ, ನಂಗೆ ಅದು ಒಂದು ಬ್ಲೌಸ್ ಹೊಲ್ದು ಕೊಡ್ರಿ ಅಂತ ಹೇಳಂದು ಭಾಳ ಜನ ತಂದು ಕೊಡತ್ತಿದ್ರು. ಅವು ಒಂದು 4 ಕಟ್ ಮಾಡಿಟ್ಟಿದ್ದು ಬ್ಲೌಸು ಪ್ಲಸ್ ಇದು ಒಂದು ಆರಿ ವರ್ಕ್ ಬ್ಲೌಸ್ ಇತ್ತು ನೋಡ್ರಿ. ಆರಿ ವರ್ಕ್ ಅಂದ್ರೆ ಅಷ್ಟಪರಿ ಏನು ಹೆವಿ ಬ್ಲೌಸ್ ಇದ್ದಿದ್ದಿಲ್ರಿ. ಇದು ಜಸ್ಟ್ ಬುಟ್ಟ ಮಾಡ್ಲಿಕ್ಕಂತಾನೆ ಹೇಳಿದ್ರಿ. ನನಗೆ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಈ ಥರ ರೌಂಡಿಗೆ ಬುಟ್ಟ ಮಾಡೇನು ಅಷ್ಟೇ ರೀ. ಇದ್ರ ಸ್ಟಿಚಿಂಗ್ ವಿಡಿಯೋನ ನಿಮ್ಗೆ ಹಾಕ್ತೀನಿ. ಬ್ಯಾಕ್ ಸೈಡ್ ಐತಲ್ರಿ, ನೆಕ್ ಶೇಪ್ ಕೊಟ್ಟೇನ್ರಿ, ಭಾಳ ಮಸ್ತ್ ನೆಕ್ ಶೇಪ್ ಬಂದೈತಿ. ಇದು ಈ ಥರ ಶೇಪ್ ಕೊಟ್ಟೇನಿ, ನಿಮ್ಗೆ ಲೈಟಾಗಿ ಕಾಣಿಸ್ತಿರ್ಬೋದು ಅನಿಸ್ತೈತಿ ಇದ್ರೊಳಗೆ. ಆಮೇಲೆ ಈ ಥರ ಬುಟ್ಟಾಶ್ ಮಾಡೇನ್ರಿ, ಸ್ಲೀವ್ಸ್ಗೆ ಬ್ಯಾಕು ಮತ್ತು ಫ್ರಂಟು ಮಾಡೇನಿ ನೋಡಿರಿ. ಇಷ್ಟು ಅವ್ರು ಆರಿ ವರ್ಕ್ ಮಾಡ್ಲಿಕ್ಕಂತ ನನಗೆ ಹೇಳಿದ್ರಿ. ಇಷ್ಟು ಮುಗಿಸ್ಕೊಂಡು ಇದು ಬ್ಲೌಸ್ನ ಹೊಲಿಬೇಕ್ರಿ. ಈ ಬ್ಲೌಸ್ಗಳ ಜೊತೆ 4 ಬ್ಲೌಸ್ ಗೊತ್ತಿ ಆ ಬ್ಲೌಸ್ನು ಹೊಲಿಬೇಕು. ಮತ್ತು ನನಗೆ ತಂದು ಕೊಟ್ಬಿಟ್ಟಾರಿ. ಅದಕ್ಕೆ ಅವ್ರ ಕಡೆ ಕೇಳ್ಕೊಂಡು ನಾನು ಮಾತಾಡ್ಬೇಕಂತ ಮಾಡೇನ್ರಿ. ಯಾವ ಬ್ಲೌಸ್ ನೀವು ಫಸ್ಟ್ ಹಾಕೋತೀರಿ ನನಗೆ ಹೇಳಿಬಿಡ್ರಿ. ಯಾಕಂದ್ರೆ ಎಲ್ಲ ಅಂದ್ರೆ ಭಾಳ ಸ್ಟ್ರೆಸ್ ಆಗ್ತೈತಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಗಣಪನ ಹಬ್ಬದ ಹಿಂದಿನ ದಿನ ಅಂದ್ರೆ ಅವ್ರಿಗೆ ಕೆಲಸಗಳು ಇರ್ತಾವಲ್ರಿ. ಅದ್ರ ಸಲುವಾಗಿ ನಾವು ಅವ್ರಿಗೆ ಕೇಳ್ಕೊಂಡು ಹೊಲಿಬೇಕಂತ ಮಾಡೇನ್ರಿ. ಬಟ್ ಆ ಗಣಪನ ಹಬ್ಬದ ಹಿಂದಿನ ಅಂದರೂ ಒಂದು ಅಷ್ಟು ಕೆಲಸ ಇದ್ರು ನಂಗೆ ಮನೆ ಒಳಗೆ ಒಂದು 5 ಬ್ಲೌಸ್ ಹೊಲ್ದೆ ನೋಡ್ರಿ. ನಾನು ಈ ಥರ ನಾನು ನಿಮ್ಗೆ ವಿಡಿಯೋ ಹಾಕೇನಿ. ಜಸ್ಟ್ ಹೊಲ್ಕೊಂಡು ಕೂತಿದ್ದೆ. ಅಂದ್ರೂ ಕಸ್ಟಮರ್ ಬರೋದೇನು ತಪ್ಪಿದ್ದಿಲ್ರಿ. ಕಸ್ಟಮರ್ ಬರತ್ತಿದ್ರಿ. ಜಸ್ಟ್ ಏನಂದ್ರೆ ಗಣಪನ ಹಬ್ಬ ಈಗ ಕಳಿಸೋ ಮುಂದೆ ಅಷ್ಟರೊಳಗನಾದರೂ ಇನ್ನೊಂದು 4-5 ದಿನದಾಗ ನಮ್ಗೆ ಹೊಲಿದು ಕೊಡ್ರಿ ಬ್ಲೌಸ್ಗಳನ್ನ. ಆಮೇಲೆ ಜಾಸ್ತಿ ಜನ ಏನಂದ್ರೆ, ಈಗ ನೀವು ದಸರಾ ಹಬ್ಬಕ್ಕರ ಭಾಳ ಬ್ಯುಸಿ ಇರ್ತೀರಿ ಅಕ್ಕ, ದಸರಾ ಹಬ್ಬದ ಬ್ಲೌಸ್ಗಳನ್ನೂ ನಮಗೆ ಈಗ ಸ್ಟಿಚ್ ಮಾಡಿಕೊಟ್ಬಿಡ್ರಿ. ಗಣಪನ ಹಬ್ಬ ಮುಗಿದ್ಕೊಳ್ಳೆ ನಮಗೆ ಸ್ಟಿಚ್ ಮಾಡಿಕೊಟ್ಬಿಡ್ರಿ. ಯಾಕಂದ್ರೆ ದಸರಾ ಹಬ್ಬದಾಗ ಅಂದ್ರೆ ನಿಮಗೆ ಭಾಳ ಜನ ತಂದು ಕೊಡ್ತಾರ ಅಂಥೇಳಿ ಭಾಳ ಜನ ನಂಗೆ ಬ್ಲೌಸ್ಗಳನ್ನ ಈಗ ತಂದು ಕೊಟ್ಬಿಟ್ಟಾರ. ಈಗ ನೋಡ್ರಿ, ನಾನು ಸ್ಟಿಚ್ ಮಾಡತ್ತೀನಿ. ನಾನು ಇಲ್ಲಿ ಏನು ಮಾಡತ್ತೀನಿ ಅಂದ್ರೆ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಪಾರ್ಟ್ನ ಅಟ್ಯಾಚ್ ಮಾಡತ್ತೀನಿ ರೀ. ನಾನಿವತ್ತು ಸ್ಟಿಚ್ ಮಾಡೋ ಮುಂದೆ ಏನು ಮಾಡ್ತೀನಿ ಅಂದ್ರೆ, ನಾನೇನು ಇಲ್ಲಿ ಸ್ಟಿಚ್ ಮಾಡಕ್ಕೆ ಕುಂತಿರ್ತೀನಿ, ಇಲ್ಲೇ ನನ್ನ ಕೈಗಳಿಗೆ ಎಲ್ಲ ಸಿಗ್ಬೇಕು ನೋಡ್ರಿ, ಹಂಗೆ ಇಟ್ಕೊಂಡಿರ್ತೀನಿ. ಅಲ್ಲೇ ಮೇಲ್ಗಡೆ ಒಂದು ಸ್ವಿಚ್ ಐತ್ರಿ, ಅಲ್ಲಿ ನಾನು ಈ ಐರನ್ ಬಾಕ್ಸನ್ನು ಇಟ್ಕೊಂಡಿರ್ತೀನಿ. ಆಮೇಲೆ ನನ್ನ ಮೊಬೈಲ್ ಚಾರ್ಜ್ ಇಡಬೇಕಂದ್ರೆ ಮೊಬೈಲ್ ವೈರು, ಮೊಬೈಲ್ ಚಾರ್ಜ್ ಇಡಕ್ಕಂತ ಕಂಫರ್ಟೇಬಲ್ ಆಗೋಂಗೆ ಅಲ್ಲೇ ಇಟ್ಕೊಂಡೀನಿ. ಆಮೇಲೆ ಈಗೇನು ಹೊಲಿತಿರ್ತೇನಲ್ರಿ ಬ್ಲೌಸು, ಈ ಬ್ಲೌಸ್ ಆದಮೇಲೆ ನೆಕ್ಸ್ಟ್ ಬ್ಲೌಸ್ ಯಾವ್ದು ಹೊಲಿಬೇಕು ಆ ಬ್ಲೌಸ್ಗಳನ್ನು ಕಟ್ ಮಾಡಿದ್ದು ಅಲ್ಲೇ ಇಟ್ಕೊಂಡಿರ್ತೀನಿ. ಸಾಮಾನ್ಯವಾಗಿ ಏನಾಗ್ಬಿಡ್ತೈತೆ ಅಂದ್ರೆ ಹೆಣ್ಮಕ್ಳು ಟೇಲರಿಂಗ್ ಕೆಲಸ ಮಾಡೋರು, ನಾವು ಬ್ಲೌಸ್ನ ಕಟ್ ಮಾಡಿಟ್ಟಿದ್ವಿ ಅಂದ್ರೆ ನಾವು 1 ತಾಸು ಅಥವಾ 1.5 ತಾಸ್ದಾಗ ಡಿಸೈನ್ದು ಬ್ಲೌಸ್ ಏನಾರ ಇತ್ತಂದ್ರೆ ಶೇಪ್ ಮಾಡೋಂಗಿದ್ರೆ 1.5 ತಾಸ್ದಾಗ ಕಂಪ್ಲೀಟ್ ಮಾಡಿಬಿಡ್ತೀವಿ ರೀ. ಕಟ್ ಮಾಡಿದ್ದಿದ್ದಿಲ್ಲ ಅಂದ್ರೆ ಕಟ್ ಮಾಡ್ಕೊಂಡು ಹೊಲಿಬೇಕು ಅಂತ ಹೇಳಂದು. ಯಾಕಂದ್ರೆ ಇದು ಸಾಮಾನ್ಯ ಏನು ಮಾಡ್ತಾರಂದ್ರೆ, ಮನ್ಯಾಗ ಟೇಲರಿಂಗ್ ಕೆಲಸ ಮಾಡ್ತಿರ್ತಾರಲ್ಲ ಅವ್ರು ಈ ಥರ ನಮ್ಗೆ ಲೇಜಿತನ ಬಂದುಬಿಡ್ತೈತೆ ನೋಡಿರಿ. ಅದಕ್ಕೆ ಹಂಗೆ ಮಾಡಬಾರ್ದು. ಮೊದ್ಲು ಕಟ್ ಮಾಡಿ ಇಟ್ಕೊಂಬಿಡ್ರಿ. ಕಟ್ ಮಾಡೋಕೆ ಕುಂತ್ರಿ ಅಂದ್ರೆ ಒಮ್ಮೆ ನೀವು 5-6 ಬ್ಲೌಸ್ಗಳನ್ನ ಕಟ್ ಮಾಡಿ ಇಟ್ಕೊಂಬಿಡ್ರಿ. ಎಲ್ಲ ಕಸ್ಟಮರು ಈ ದಿನ ಇಷ್ಟು ಕಸ್ಟಮರ್ ಬ್ಲೌಸ್ ಹೊಲಿಬೇಕಂತ ಕಟ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಹಿಂದೆ ನೀವು ಸ್ಟಿಚ್ ಮಾಡ್ಕೊತ ಹೋಗ್ಬೋದು ನೋಡಿರಿ. ಒಂದು ಕಟ್ ಮಾಡಿ ಮತ್ತೊಂದು ಹೊಲದನೆ, ಕಟ್ ಮಾಡಿ ಮತ್ತೊಂದು ಹೊಲದನೆ ಮಾಡಿದ್ರೆ ಭಾಳ ಲೇಟ್ ಆಗ್ತೈತ್ರಿ. ಈಗ ನಾವು ಹೊಲದಾದ್ಮೇಲೆ ಈ ಬ್ಲೌಸ್ ಕಂಪ್ಲೀಟ್ ಆತ್ರಿ. ಇದನ್ನು ನಮ್ಗೆ ಹೆಮ್ಮಿಂಗ್ ಪಟ್ಟಿ ಮತ್ತು ಉಕ್ಸಿನ ಮನೆ ಹಚ್ಲಿಕ್ಕೆ ಅಂತ ಹೇಳಂದು ಬೇರೆಯವ್ರು ವರ್ಕರ್ಸ್ ಇದ್ರೆ ಅವ್ರ ಕಡೆ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ನಾವು ಹೊಲ್ಯಾಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು ರೀ. ವರ್ಕರ್ಸ್ ಇಟ್ಕೊಂಡು ಅವ್ರು ಕೊಡ್ರಿ. ಇಲ್ಲಪ್ಪ ಅಂದ್ರೆ ಎಲ್ಲ ಬ್ಲೌಸ್ ಒಮ್ಮೆ ಹೊಲ್ಕೊಂಡ್ಬಿಟ್ಟು ಒಮ್ಮೆ ನೀವು ಉಕ್ಸಿನ ಮನೆ ಹಚ್ಚಿರಿ. ಈ ಗಣಪನ ಹಬ್ಬದ ಹಿಂದಿನ ದಿನ ಏನಂದ್ರೆ ನನಗೆ ಖಾಲಿನೇ ಇದ್ದಿದ್ದಿಲ್ಲ ರೀ. ಭಾಳ ಬ್ಯುಸಿ ಇದ್ದೆ. ಈ ಥರ ಬ್ಲೌಸ್ಗಳನ್ನ ಎಲ್ಲ ಸ್ಟಿಚ್ ಮಾಡಿ ಸಾಯಂಕಾಲ ನೈಟ್ 8:30 ತನಕನೂ ಎಲ್ಲ ಕಸ್ಟಮರು 8:30-9 ಗಂಟೆ ತನಕನೂ ಬಂದು ನನ್ನ ಕಡೆ ಬ್ಲೌಸ್ಗಳನ್ನ ಇಸ್ಕೊಂಡು ಹೋಗ್ಯಾರ. ಇನ್ನೂ ಸ್ವಲ್ಪ ಜನಕ್ಕೆ ಹೇಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಇಲ್ಲ ಸ್ವಲ್ಪ ಗಣಪತಿ ಹಬ್ಬ ಆದಮೇಲೆ ನಮ್ಮ ಮನೆಗೂ ಹಬ್ಬ ಐತಲ್ರಿ, ಸ್ವಲ್ಪ ಕೆಲಸಗಳದಾವು, ನೆಕ್ಸ್ಟ್ ಹಬ್ಬ ಆದಮೇಲೆ ನಿಮ್ಗೆ ಸ್ಟಿಚ್ ಮಾಡಿಕೊಡ್ತೀನಿ. ದಸರಾ ಹಬ್ಬದ್ವಿ ಎಲ್ಲ ಮೊದಲ ತಂದು ಕೊಟ್ಬಿಡ್ರಿ, ಯಾಕಂದ್ರೆ ಆಮೇಲೆಲ್ಲ ಭಾಳ ಬ್ಯುಸಿ ಇರ್ತೇನೆ ನಾನು ಅಂಥೇಳಿ ಅವರಿಗೆ ಹೇಳಿದೆ ನೋಡಿರಿ. ಆಮೇಲೆ ನಾವು ಟೇಲರಿಂಗ್ ಕೆಲಸ ಮಾಡೋರಿಗೆ ಒಂದು ಏನು ಸಜೆಷನ್ ಕೊಡ್ತೀನಿ ಅಂದ್ರೆ, ನೀವು ಈಗ ಕಲ್ತವ್ರು ಬಿಗಿನರ್ಸಿಗೆ ಏನಂದ್ರೆ ಮನೆಯೊಳಗನ ಟೇಲರಿಂಗ್ ಕೆಲಸ ಸ್ಟಾರ್ಟ್ ಮಾಡಿಬಿಡ್ರಿ. ಯಾಕಂದ್ರೆ ಮನೆಯೊಳಗೆ ಸ್ಟಾರ್ಟ್ ಮಾಡೋದ್ರಿಂದ ಏನಾಗ್ತಿತ್ತಂದ್ರೆ, ಜಾಸ್ತಿ ಜನ ಗೃಹಿಣಿಯರು ನೋಡ್ರಿ, ನಾವು ಮನೆಯೊಳಗೆ ಕೆಲಸ ಮಾಡತ್ವಿ ಅಂದ್ರೆ ಮನೆಯೊಳಗಿನ ಕೆಲಸನೂ ಕಂಪ್ಲೀಟ್ ಆಗ್ತಾವೆ. ಹಿಂದೆ ನಾವು ಇಲ್ಲಿನೂ ಟೇಲರಿಂಗ್ ಕೆಲಸ ಮಾಡ್ಕೊಂಡು ಕುಂದಿರ್ಬೋದು. ಶಾಪ್ ಹಾಕ್ಬಿಟ್ರೆ ಅಂದ್ರೆ ಒಮ್ಮೆ ಶಾಪಿಗೆ ಹೋಗ್ಬೇಕು, ಮನೆಯೊಳಗೆ ಕೆಲಸ ಮಾಡಬೇಕು, ಕನ್ಫ್ಯೂಸ್ ಆಗಿಬಿಡ್ತೈತೆ ರೀ. ನಮ್ಮ ಮನೆಯೊಳಗೆ ಟೇಲರಿಂಗ್ ಕೆಲಸ ಮಾಡೋದ್ರಿಂದ ಏನು ನನಗೆ ಬೆನಿಫಿಟ್ ಐತಿ ಅಂದ್ರೆ,
ಮನೆಯೊಳಗೆ ಏನರ ಕೆಲಸ ಇದ್ದರೂ ಆಗಿದ್ದಾಗ ಮುಗಿಸಿ ಪಟ್ಟನ ನಾವು ಸ್ಟಿಚ್ ಮಾಡೋಕೆ ಕುಂತು ಬಿಡ್ಬೋದ್ರಿ. ಇನ್ನು ಶಾಪ್ ಇದ್ರೆ ಏನಾಗ್ಬಿಡ್ತೈತಿ, ಇಲ್ಲಿದು ಮುಗಿಸು ಮತ್ತು ಅಲ್ಲಿ ಹೋಗು, ಮತ್ತು ಮನೆಯೊಳಗೆ ಏನಾರ ಕೆಲಸ ಆಯ್ತಂದ್ರೆ ಶಾಪ್ ಮತ್ತೆ ಬಂದ್ ಮಾಡ್ಕೊಂಡು ಮತ್ತೆ ಮನೆಗೆ ಬಾ, ಈ ಥರ ಪ್ರಾಬ್ಲಮ್ಗಳ ಫೇಸ್ ಮಾಡೋದು ಬರ್ತೈತಿ. ಯಾಕಂದ್ರೆ ಹೆಣ್ಮಕ್ಳಾದವ್ರಿಗೆ ನಾನು ಹೇಳತ್ತೀನಿ ಏನಂದ್ರೆ ಮನೆಯೊಳಗಿನ ಕೆಲಸನೂ ಭಾಳ ಮುಖ್ಯ ಇರ್ತೈತಿ. ಯಾಕಂದ್ರೆ ಮಕ್ಳು ಇರ್ತಾವು, ಮನೆಯೊಳಗೆ ಕೆಲಸ ಮಾಡೋದಿರ್ತೈತಿ, ಹಬ್ಬ ಅಂತ ಇರ್ತಾವೆ, ಹಬ್ಬ ಹುಣ್ಣಿಮೆ ಅಮಾಸೆ ಅಂತ ಇರ್ತೈತಿ, ಎಲ್ಲನೂ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ನಾವು ಮನೆಯೊಳಗಿನ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ನಮಗೂ ಹೆಲ್ಪ್ಫುಲ್ ಆಗ್ತೈತಿ. ಆಮೇಲೆ ಒಮ್ಮೆಲೆ ನೀವು ಶಾಪ್ ತೆಗ್ಯಾಕೆ ಹೋಗ್ಬೇಡ್ರಿ. ಮನೆಯೊಳಗೆ ಕೆಲಸ ಮಾಡ್ಕೊತ ಹೋದಂಗೆ ಕಸ್ಟಮರ್ ಏನು ನಮಗೆ ಕೈ ಕುಂದಿರ್ತಾರಲ್ಲ, ಕಸ್ಟಮರ್ ಬರ್ಕೊತ ಹೋಗ್ತಾರೆ. ಆಮೇಲೆ ನಿಮಗೆ ಅನ್ಸಿರ್ಬೇಕು ನನಗೆ ಮನೆಯೊಳಗೆ ಜಾಗ ಸಾಲಾತಿಲ್ಲ ಅಂದಾಗ ನಂಗೆ ಕಸ್ಟಮರ್ ಬರತ್ತಾರ, ಒಂದು ಶಾಪ್ ಹಾಕೋಣ ಅಂತ ನಿಮ್ಗೆ ಅನ್ಸಿರ್ಬೇಕು. ನೀವು ಆ ಲೆವೆಲಿಗೆ ಬಂದಾಗ ಒಂದು ಶಾಪ್ ಹಾಕ್ರಿ. ಯಾಕಂದ್ರೆ ಈಗೆಲ್ಲ ಶಾಪ್ ರೆಂಟರ ಅಗದಿ ನೀರು ಬಿಟ್ಟೈತಿ ನೋಡ್ರಿ. ನಮ್ಮ ಧಾರವಾಡದಾಗ ಅಂತರೂ ಶಾಪ್ ರೆಂಟ್ ಜಾಸ್ತಿ ಐತಿ. ಅದಕ್ಕೆ ನಾನಂತರೂ ಮನೆಯೊಳಗೆ ಮಾಡ್ತೇನೆ. ನಮ್ಮ ಮನೆ ಇದು ನನಗೆ ಟೈಲರಿಂಗ್ ಕೆಲಸ ಮಾಡೋಕೆ ಭಾಳ ಇಕ್ಕಟ್ಟಾಗ್ತೈತ್ರಿ. ಸ್ವಲ್ಪ ಸಣ್ಣದೈತಿ, ಹೊರಗಿನ ಹಾಲು ಸಣ್ಣದು ಭಾಳ ಐತ್ರಿ. ಅಂಥದ್ರಾಗ ನಾನು ಟೈಲರಿಂಗ್ ಕೆಲಸ ಮಾಡತ್ತೀನಿ. 2 ರಾಟಿ ಇಟ್ಕೊಂಡು ನೋಡಿರ್ಬೋದು. ನಾನಿಲ್ಲಿ ಐರನ್ ಮಾಡತ್ತೀನಿ. ಐರನ್ ಬಾಕ್ಸೂ ಅಲ್ಲೇ ಬಾಜುನೇ ಇಟ್ಕೊಂಡ್ಬಿಟ್ಟೇನೆ ರೀ. ಅಲ್ಲೇ ನಾವು ಒಂದು ಸಣ್ಣದು ಕಾಟನ್ದು ಬಟ್ಟೆ ಹಾಕ್ಕೊಂಡು ಬ್ಲೌಸ್ ಹಿಡಿಯೋಷ್ಟು ನಾವು ಬಟ್ಟೆ ಹಾಕ್ಕೊಂಡು ಅಲ್ಲೇನ ಐರನ್ ಮಾಡತ್ತೀನಿ ರೀ. ಯಾಕಂದ್ರೆ ಐರನ್ ಮಾಡೋಕೆ ಮತ್ತು ಸರಿದು ಬೇರೆ ಕಡೆ ಹೋಗೋದು, ಉಕ್ಸಿನ ಮನೆಗೆ ಬೇರೆ ಕಡೆ ಕುಂದ್ರೋದು, ಈ ಥರ ಎಲ್ಲ ಮಾಡ್ಕೊಂಡು ಕುಂತ್ಬಿಟ್ವಿ ಅಂದ್ರೆ ನಮಗೆ ಟೈಮ್ ಅನ್ನೋದು ಭಾಳ ವೇಸ್ಟ್ ಆಗ್ತೈತಿ ನೋಡಿರಿ. ಲಘು ಬ್ಲೌಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಾವು ಕೈ ಹಿಂಗೆ ಇಟ್ಕೊಳ್ಳೇ ನಮ್ಮ ಕೆಲ್ಸಕ್ಕೆ ಬೇಕಾದಂಥ ವಸ್ತುಗಳು ಸಿಗ್ಬೇಕು ನೋಡ್ರಿ. ಐರನ್ ಬಾಕ್ಸು, ಉಕ್ಸಿನ ಮನೆ ಹಚ್ಲಿಕ್ಕೆ ಅಂತ ಹೇಳಂದು ಸೂಜಿ ಎಲ್ಲನೂ ಸಿಗಬೇಕು. ಆಮೇಲೆ ನಮಗೆ ಮೇನು ಮೊಬೈಲ್ ಚಾರ್ಜ್ ಇಡೋಕೆ ಸ್ವಿಚ್ ಬೋರ್ಡು, ಮೊಬೈಲ್ ಕ್ವಾಡ್ಫಿನ್ನು, ಆಮೇಲೆ ಎಲ್ಲನೂ ಅಲ್ಲೇ ಇಟ್ಕೊಂಡಿರ್ಬೇಕು. ಅಂದ್ರೆ ನಮ್ಮ ಕೆಲಸನೂ ಲಘು ಆಗ್ತೈತೆ ನೋಡ್ರಿ. ಈಗ ನೋಡ್ರಿ ಎಲ್ಲ ಆದಷ್ಟು ಬ್ಲೌಸ್ಗಳನ್ನ ಐರನ್ ಮಾಡತ್ತೀನಿ. ಯಾಕಂದ್ರೆ ಕೆಲವೊಬ್ರು ಇಲ್ರಿ ಸಾಯಂಕಾಲ ನಾವು ಬಂದುಬಿಡ್ತೇವೆ ಒಯ್ತೀವಿ ಅಂತಂದ್ರು. ಎಷ್ಟು ನನ್ನ ಬ್ಲೌಸ್ ಒಂದು 3 ಬ್ಲೌಸ್ 4 ಬ್ಲೌಸ್ ಕಂಪ್ಲೀಟ್ ಆಗಿದ್ವು, ಅವನ್ನ ಐರನ್ ಮಾಡಿಡಾತೀನಿ. ಅವ್ರು ಸಂಜೆಗೆ ಬಂದು ಒಯ್ತಾರಂತ. ಇನ್ನೂ 2-3 ಬ್ಲೌಸ್ ಇದ್ವು, ಅವನ್ನ ನಾನು ಮತ್ತೆ ಇವನ್ನ ಐರನ್ ಮಾಡಿಟ್ಟು ಹೊಲ್ಕೊಂಡು ಕುಂದಿರ್ತೇನೆ. ಭಾಳ ಅಂದ್ರೆ ಭಾಳ ಹೈರಾಣಾಗಿಬಿಟ್ಟಿದ್ದೆ ನೋಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಳತ್ತೀನಿ. ಯಾಕಂದ್ರೆ ನಮ್ಮ ಚಾನಲ್ದಾಗ ನಾನು ಆರಿ ವರ್ಕ್ ಮಾಡ್ತೀನಿ, ಮಷಿನ್ ವರ್ಕ್ ಮಾಡ್ತೀನಿ, ಟೈಲರಿಂಗ್ ಕೆಲಸ ಮಾಡ್ತೀನಿ. ಎಲ್ಲದಕ್ಕೂ ಸಂಬಂಧಪಟ್ಟಂಥದ್ದು ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಹಾಕ್ಕೊಂತಿರ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.